ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೀಕೆಂಡ್ ಆಗಿತ್ತು, ಹಾಗೆಯೇ ಒಂದು ರೌಂಡ್ ಊರಿಗೆ ಹೋಗಿದ್ದು ಬರೋಣ ಅಂತೇಳಿ ನಾನು, ನನ್ನ ಮಗಳು ಹಾಗೆ ನನ್ನ ತಂಗಿ ಹೊರಟಿದ್ದಾಯಿತು. ಇನ್ನು ಅಲ್ಲಿ ನನ್ನ ತಮ್ಮ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಹಾಕ್ಕೊಟ್ಟ. ಅದಾದಮೇಲೆ ಇನ್ನು ಟ್ರೈನ್ ಹತ್ಕೊಂಡು ಊರ ಕಡೆ ಹೊರಟಿದ್ದಾಯಿತು. ಸ್ವಲ್ಪನೇ ಬೇಗನೆ ಕೂಡ ಬಂದಿದ್ವಿ. ಅದರಿಂದಾಗಿ ಮಾರ್ನಿಂಗ್ ಟಿಫನ್ಗೆ ಅಂತೇಳಿ ಇಡ್ಲಿ ಮತ್ತು ವಡೆನ ತೊಗೊಂಡಿದ್ವಿ. ಇನ್ನು ಅರ್ಧದಲ್ಲೇ ನನಗೆ ಹೊಟ್ಟೆಶ್ವಾಗುತ್ತೆ ಅಮ್ಮ, ನನಗೆ ಬಿಸ್ಕೆಟ್ ಕೊಡು, ನನಗೆ ಚಾಕ್ಲೇಟ್ ಕೊಡು ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅದ್ರ ಬದಲಿಗೆ ಹೊಟ್ಟೆ ತುಂಬ ತಿಂಡಿನ ತಿನ್ಕೊಂಡ್ರೆ ಬೆಸ್ಟ್ ಅಂತ ಹೇಳಿಬಿಟ್ಟು ಪಾರ್ಸಲ್ನ ತೊಗೊಂಡು ಬಂದಿದ್ದೆ. ಇನ್ನು ಆರಾಮಾಗಿ ವ್ಯೂನ ಎಂಜಾಯ್ ಮಾಡಿಕೊಂಡು ನನ್ನ ಮಗಳು ತಿಂಡಿನ ತಿಂತಾ ಇದ್ದಾಳೆ. ಅದಾದಮೇಲೆ ಇನ್ನು ಟ್ರೈನಲ್ಲಂತೂ ಅವಳಿಗೆ ಇಷ್ಟ ಬಂದಂಗೆ ಆರಾಮಾಗಿ ಇರ್ತಾಳೆ. ಅಲ್ಲಿಗೆ ಹತ್ಸಮ್ಮ ಅಂತ ಹೇಳಿದ್ಲು. ಸೊ ಅಲ್ಲಿಗೆ ಹತ್ಸಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ಲು. ಇನ್ನು ಅಲ್ಲಿ ಟ್ರೈನಿಂದ ಬಸ್ಸಿಗೆ ಹೋಗಿ ಆಮೇಲೆ ಅಪ್ಪಂಗೆ ಫೋನ್ ಮಾಡಿದ್ದೆ. ಇನ್ನು ಅಪ್ಪ ಕೂಡ ಬಂದಿದ್ದರು ಕರ್ಕೊಂಡೋಗೋಕ್ಕೆ ಅಂತ ಹೇಳಿ. ಅಷ್ಟೇ ಅನ್ಬೇಕಿತ್ತು ನೀನು. ಇನ್ನು ಅಮ್ಮನೂರಿಗೆ ರೀಚ್ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆಯೇ ರೆಸ್ಟ್ ಮಾಡಿ ಸಂಜೆ ಹಂಗೆ ಅವ್ವನೂರ್ಗೆ ಹೊರಟ್ವಿ. ಅವ್ವನೂರ್ಗೂ ಅಮ್ಮನೂರ್ಗೂ ತುಂಬಾ ಹತ್ರ. ಅದರಿಂದಾಗಿ ನಮ್ಮ ಬುಲೆಟಲ್ಲೇ ಹೊರಟು. ನಾವು ಇದನ್ನು ನಮ್ಮ ಬುಲೆಟ್ ಅಂತ ಕರಿತೀವಿ. ನಮ್ಮ ಅಪ್ಪನ ಮೊದಲನೇ ಗಾಡಿ ಅದು. ಅದರಿಂದಾಗಿ ನಮಗೆಲ್ಲ ತುಂಬ, ಅಂದರೆ ನಾನು ಕಾಲೇಜಲ್ಲಿ ಓದ್ತಾ ಇರೋಗಿಂದನೂ ಇದೆ. ನಾನು ನೈಟ್ ಟೈಮ್ ಬಂದಾಗೆಲ್ಲನೂ ಅಪ್ಪ ಅದರಲ್ಲೇ ಕರ್ಕೊಂಬರ್ತಿತ್ತು. ಮಾರ್ನಿಂಗ್ ಟೈಮ್ ಅದರಲ್ಲೇ ಬಿಡ್ತಾಯಿತ್ತು. ಸಿಟಿಗೆ ಸ್ವಲ್ಪ ದೂರ ಇರೋದ್ರಿಂದ ಅದಕ್ಕೆ ಅದರಲ್ಲೇ ಬಿಟ್ಟು ಅದರಲ್ಲೇ ಕರ್ಕೊಂಡು ಹೋಗ್ತಾಯಿತ್ತು. ಇವಾಗ ಅದೇ ಗಾಡಿನ ತೊಗೊಂಡು ಹೊರಟಿದ್ದೀವಿ. ಅದರಲ್ಲೂ ಅಪ್ಪ ಕೊಡಲ್ಲ ಅಂತ, ಯಾಕಂದರೆ ಗಾಡಿ ಹಳೇದಾಗಿರೋದ್ರಿಂದ ಅಲ್ಲಲ್ಲಿ ಸ್ಟಾಪ್ ಆಗುತ್ತೆ, ನಿಮಗೆ ತೊಂದರೆ ಆಗುತ್ತೆ, ಅದರಿಂದಾಗಿ ಬೇಡ ಅಂತ ಹೇಳ್ತಾಯಿತ್ತು. ಅಂದ್ರೂ ಕೂಡ ಹಠ ಮಾಡಿಕೊಂಡು ಇಸ್ಕೊಂಡು ಹೊರಟ್ವಿ. ಇನ್ನೂ ಅವ್ವನೂರ್ಗೆ ಹೋಗ್ಬೇಕಾದ್ರಂತೂ, ಅಮ್ಮನೂರಿಂದ ಅವ್ವನೂರ್ಗೆ ಹೋಗ್ಬೇಕಾದ್ರಂತೂ ಫುಲ್ಲು ಕಾಡಿರುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂದರೆ, ಏನೇ ಇದ್ರೂ ಎಲ್ಲ ಟೆನ್ಷನ್ಸು ಮರೆತು ಅದೇನು ವ್ಯೂ ಇರುತ್ತೆ ಅದನ್ನು ಎಂಜಾಯ್ ಮಾಡೋದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಇನ್ನು ಬೈಕ್ನಲ್ಲೇ ಹೋದ್ರಂತೂ ತುಂಬ ಚೆನ್ನಾಗಿರುತ್ತೆ. ಕಾರ್ಗಿಂತನೂ ಬೈಕಲ್ಲೇ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಬೈಕ್ ಈ ಥರ ರೈಡ್ ಅಥವಾ ಏನಂತಾರೆ ಬೈಕ್ನಲ್ಲಿ ಹೋಗೋದು ಬರೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಿಂದಾಗಿ ಎಲ್ಲನೂ ನೋಡಿಕೊಂಡು ಆರಾಮಾಗಿ ನಿಧಾನಕ್ಕೆ ಮಾತಾಡ್ಕೊಂಡು ಹೊರಟ್ವಿ. ಇನ್ನು ಊರಿಗೆ ರೀಚ್ ಆದೋ. ಇನ್ನು ಅವ್ವ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು, ಹೊರಗಡೆನೆ ಕೂತಿದ್ರು. ಇನ್ನು ರೀಚ್ ಆದಮೇಲೆ ಇನ್ನು ಮಕ್ಳುಗಳ ಆಟ ಸ್ಟಾರ್ಟ್ ಆಯಿತು. ಇನ್ನು ನನ್ನ ಮಗಳಿಗೋಸ್ಕರನೇ ಬಂದಿದ್ದೀನಿ. ಇನ್ನು ಅವಳನ್ನಂತೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವಳಿಗೆ ಏನು ಬೇಕು ಆಟಗಳನ್ನ ಆಡಿಕೊಂಡು ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ನಾನು ಹೇಳಿದ್ರೂ ಅವಳು ಕೇಳಲ್ಲ. ಆಟ ಆಡಿಕೊಂಡು ಮಕ್ಕಳಿದ್ದಾರಲ್ವ, ಅದರಿಂದಾಗಿ ಆಟ ಆಡಿಕೊಂಡು ಆರಾಮಾಗಿರ್ತಾಳೆ, ಏನು ಸಮಸ್ಯೆ ಇಲ್ಲ. ಅವಳಿಗೆ ಇವಾಗ ಆಲ್ರೆಡಿ 5 ವರ್ಷ ಆಗಿದೆ. ಅಂದ್ರೂ ಸುಮಾರು 2 ವರ್ಷದಷ್ಟು ಅವಳು ಟೈಮ್ನ ಹಳ್ಳಿನಲ್ಲೇ ಸ್ಪೆಂಡ್ ಮಾಡಿದ್ದಾಳೆ. ಹಳ್ಳಿನಲ್ಲೇ ಜಾಸ್ತಿ ಇದ್ದಿದ್ದು. ಅವಳ ಮಾತಿನ ಶೈಲಿ ಆಗಿರ್ಬೋದು ಪ್ರತಿಯೊಂದೂ ಹಳ್ಳಿಗೇ ಹೋಲುತ್ತೆ. ಆ ರೀತಿಯಾಗಿ ಬೆಳೆದಿದ್ದಾಳೆ. ನನಗೆ ತುಂಬಾ ಖುಷಿ ಇದೆ. ನಾವೂ ಅಷ್ಟೇ ಹಳ್ಳಿನಲ್ಲೇ ಬೆಳೆದು ದೊಡ್ಡವರಾಗಿದ್ದೀವಿ ಅಲ್ವಾ. ಇವಾಗ ಸಿಟಿನಲ್ಲಿರೋದ್ರಿಂದ ಸ್ವಲ್ಪ ಮಿಸ್ ಮಾಡ್ಕೊತಾ ಇರ್ತೀವಿ. ಅದರಿಂದಾಗಿ ನನ್ನ ಮಗಳೂ ಸ್ವಲ್ಪ ಹಳ್ಳಿ ವಾತಾವರಣದಲ್ಲೇ ಬೆಳಿಬೇಕು ಅನ್ನೋದು ನನ್ನ ಹಾಗೆ ನನ್ನ ಹಸ್ಬೆಂಡ್ ಇಬ್ಬರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನು. ಅದರಿಂದಾಗಿ ಜಾಸ್ತಿ ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡ್ತಾಳೆ. ಇನ್ನು ಅವಳಿಗೆ ಈಗ ಒಂದು ವಾರದ ಹಿಂದೆ ಸ್ವಲ್ಪ ಜ್ವರ ಬಂದಿತ್ತು. ಅದಕ್ಕೆ ಅವ್ವನಿಗೆ ಹೇಳ್ತಾ ಇದ್ಲಂತೆ, ಅವ್ವ ನೀನು ನೆನಪಿಸ್ಕೊಂಡು ನನಗೆ ಜ್ವರ ಬಂದಿತ್ತವ್ವ ಅಂತ ಹೇಳಿ. ನೋಡಿ ಹೆಂಗೆ ಮಾತಾಡ್ತಾರೆ ಮಕ್ಕಳು ಅಂದರೆ, ಹೇಳ್ಕೊಡೋ ಹಾಗೆ ಇಲ್ಲ. ಇನ್ನು ಅವರಿಂದ ನಾವು ಕಲಿಬೇಕಾಗಿದೆ, ಅಷ್ಟು ಚೆನ್ನಾಗಿ ಮಾತನಾಡ್ತಾರೆ ಹಂಗಂತ ಹೇಳಿ ಅವ್ವನಿಗೆ ಹೇಳ್ತಾ ಇದ್ಲಂತೆ. ಅದನ್ನು ನನ್ನ ಹತ್ರ ಹೇಳ್ಕೊಳ್ತಾ ನಗ ಹೊಡಿತಾ ಇತ್ತು ಅವ್ವ. ಇನ್ನು ನೋಡ್ಬೋದು ಮಕ್ಕಳುಗಳ ಆಟ ಯಾವ ರೀತಿ ಆದ್ರೂ ಸೃಷ್ಟಿ ಮಾಡ್ಕೊತಾರೆ. ಜಸ್ಟ್ ಅದನ್ನು ನೋಡಿ ಎಂಜಾಯ್ ಮಾಡೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಇನ್ನು ಊರಲ್ಲಿ
ಇಲ್ಲಿ ಊರಿದೆ ಅಂತಲೇ ನಿಮಗೆ ಗೊತ್ತಾಗಲ್ಲ ನಿಜವಾಗ್ಲೂ. ಎಲ್ಲ ಮನೆಗಳು ಇದ್ದಾವೆ ಆದ್ರೇ ಲೈಟ್ಸ್ ಹಾಕಿಲ್ಲ. ಕರೆಂಟ್ ಇತ್ತು ಆದರೆ ಸ್ಟ್ರೀಟ್ ಲೈಟ್ನ ಆನ್ ಮಾಡಿರಲಿಲ್ಲ. ಅದರಿಂದಾಗಿ ಒಂದು ಕ್ಲಿಪ್ನ ತೊಗೊಂಡೆ ನಿಮಗೆ ತೋರಿಸೋಣ ಅಂತ ಹೇಳಿ. ಹುಡ್ಗನು ಅವನೇ ನಾಡಪ್ಪ. ಎತ್ಬಿಡ್ಬಾರ್ದು ಕಣಪ್ಪ. ನಡಿಯಪ್ಪ ಸುಪ್ಪಿ. ಮನೆ ತುಂಬ ಮಕ್ಕಳಿರ್ಬೇಕು ಅಂತ ಅದಕ್ಕೆ ಹೇಳ್ತಾರೆ ಅನಿಸುತ್ತೆ. ಅವ್ರದ್ದೇ ರೀತಿಯಾದ ಆಟಗಳನ್ನ ಆಡ್ಕೊಂಡು ಅವರೇ ಖುಷಿನ ಪಟ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಯಾರಿಗೂ ತೊಂದರೆ ಮಾಡಲ್ಲ. ನೋಡ್ಬೋದು ಇದನ್ನ ಎಷ್ಟು ಕ್ಯೂಟ್ ಅಂತ ಅನ್ಸುತ್ತಲ್ವ ನಮಗೆ. ಈಸ್ಕಳೆ ಸಮ್ಮ ಅವಳು ಈಸ್ಕಳೆ ಫಸ್ಟ್ ಅವನ ಹತ್ರ ಈಸ್ಕಳೆ. ಇನ್ನು ನೋಡಿದ್ರಲ್ಲ ಮಕ್ಕಳ ತುಂಟಾಟನ. ಊಟಕ್ಕೆ ಅಂತ ಹೇಳಿ ತೊಗರಿಕಾಳು ಉಪ್ಪು ಸಾಂಬಾರು ಹಾಗೆಯೇ ಮುದ್ದೆನ ಮಾಡಿದರು. ಎಲ್ಲರೂ ಊಟ ಮಾಡಿ ಆರಾಮಾಗಿ ಮಲ್ಕೊಂಡಿದ್ದಾಯಿತು. ಇನ್ನು ಬೆಳಗ್ಗೆ ಆಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಹಳ್ಳಿನಲ್ಲಿ ಅಂದರೆ. ಹಾಗೆಯೇ ಯಾವುದೇ ರೀತಿಯ ಟೆನ್ಷನ್ಸ್ ಇರಲ್ಲ. ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅನ್ನೋದು ಯಾವುದೇ ರೀತಿ ಟೆನ್ಷನ್ಸ್ ಇರಲ್ಲ. ಆರಾಮಾಗಿ ಮಲಗಿ ಎದ್ದಿದ್ದಾಯಿತು. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣವೇ ಇದು ನೆಕ್ಸ್ಟ್ ಡೇ. ಬೆಳಿಗ್ಗೆ ಎದ್ದ ತಕ್ಷಣವೇ ಮಕ್ಕಳು ಆಟಗಳನ್ನ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಇನ್ನು ನನ್ನ ಮಗಳು ನಾನು ಬರಲ್ಲ ಅಮ್ಮ ಅಂತ ಹೇಳಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾಕಂದರೆ ಆ ಊರು ಅಂದ್ರೇ ಹಾಗೆ, ನನಗೂ ಅಷ್ಟೇ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲ್ಲ. ಹಾಗೆಯೇ ನನ್ನ ಮಗಳು ಕೂಡ ಅದೇ ರೀತಿ ನಾನು ಬರಲ್ಲ ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಅದಕ್ಕೆ ಇನ್ನೊಂದು ಸಲ ಕರ್ಕೊಬರಲ್ಲ ನಿನ್ನನ್ನು ಅಂತ ಹೇಳಿ ಹೇಳ್ತಾ ಇದ್ದಿದ್ದಕ್ಕೆ ಆಮೇಲೆ ಸರಿಯಮ್ಮ ಆಯಿತು ಮತ್ತೆ ಕರ್ಕೊಂಡು ಬಾ ಅಂತ ಹೇಳಿ ಹೊರಟ್ಲು. ಏನು ಮಾಡೋಕ್ಕಾಗುತ್ತೆ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಲೇಬೇಕು. ಇವಾಗ ಅಲ್ಲೇ ಉಳ್ಕೊಂಡ್ರು ಮತ್ತೆ ನಮಗೆ ಸಮಸ್ಯೆ ಆಗುತ್ತೆ, ಅವಳ ಕ್ಲಾಸಸ್ ಎಲ್ಲ ಹಾಳಾಗುತ್ತೆ. ಅದರಿಂದಾಗಿ ಏನು ಮಾಡಿದ್ವಿ, ಯಾವಾಗಿದ್ರೂ ಹೊರಡೋದಲ್ವಾ ಅಂದ್ಬಿಟ್ಟು ಅಲ್ಲಿಂದ ಹೊರಡೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಇನ್ನು ಅಲ್ಲಿಂದ ಅಂದರೆ ಅಜ್ಜಿ ಊರಿಂದ ಅಮ್ಮನೂರಿಗೆ ಹೋಗಿ ಅಲ್ಲಿಂದ ಮತ್ತೆ ಅಪ್ಪನ ಹತ್ರ ಡ್ರಾಪ್ ತೊಗೊಂಡು ಅಲ್ಲಿಂದ ಬಸ್ಸಲ್ಲಿ ಹೋಗಿ ಮತ್ತೆ ಟ್ರೈನಲ್ಲಿ ಹೋಗಬೇಕಲ್ವಾ, ತುಂಬ ಟೈಮ್ ತೊಗೊಳುತ್ತೆ ಅಂತ ಹೇಳಿಬಿಟ್ಟು ಏನು ಮಾಡಿದ್ವಿ, ಸ್ವಲ್ಪ ಬೇಗನೆ ಹೊರಟ್ವಿ. ಇನ್ನು ಗೊತ್ತಲ್ಲ, ಹಳ್ಳಿಯಿಂದ ಬರಬೇಕಾದ್ರೆ ಏನೇನಾದರೂ ತರಕಾರಿಗಳಾಗಿರ್ಬೋದು, ಕಾಯಿ, ಸೊಪ್ಪು ಆ ಥರದ್ದೆಲ್ಲ ಕೊಡ್ತಾರೆ ಅಲ್ವಾ. ಒಬ್ಬರು ಬದನೆಕಾಯಿ ಬೆಳೆದಿದ್ರು ಅಂತೇಳಿ ಸ್ವಲ್ಪ ಬದನೆಕಾಯಿನ ಹಾಕ್ತಾಯಿದ್ದಾರೆ ಬ್ಯಾಗ್ಗೆ. ಇನ್ನು ಗಾಡಿನ ಸ್ವಲ್ಪ ಸ್ಟಾರ್ಟ್ ಮಾಡೋಕ್ಕೆ ನನಗೆ ಕಷ್ಟ ಆಗ್ತಿತ್ತು, ಅಂದರೆ ಸ್ಟಾರ್ಟ್ ಆಗ್ತಾನೇ ಇರಲಿಲ್ಲ ನನ್ನ ಕೈಲಿ. ಇನ್ನು ನಮ್ಮ ಚಿಕ್ಕಪ್ಪ ಅವರು ಸ್ಟಾರ್ಟ್ ಮಾಡಿ ಕೊಟ್ಟರು. ಅಲ್ಲಿಂದ ಹೊರಟ್ವಿ. ಇನ್ನು ಹೋಗ್ಬೇಕಾದ್ರೆ ಮಧ್ಯದಲ್ಲೆಲ್ಲಾದ್ರೂ ಪೆಟ್ರೋಲ್ ಖಾಲಿ ಆಗಿಬಿಟ್ರೆ ಅಂತ ಹೇಳಿಬಿಟ್ಟು ಪೆಟ್ರೋಲ್ ಬಂಕ್ಗೆ ಹೋದ್ವಿ. ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂತ ಹೋದ್ವಿ. ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಆದಮೇಲೆ ಪಾಪ ಅವ್ರಿಗೆ ಹೇಳಿದೆ, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೇನೋ ಸ್ವಲ್ಪ ಸ್ಟಾರ್ಟ್ ಮಾಡಿಕೊಡಿ ಅಂತ ಹೇಳಿ. ಆಮೇಲೆ ಅವ್ರು ಸ್ಟಾರ್ಟ್ ಮಾಡಿಕೊಟ್ರು. ಆಮೇಲೆ ಇನ್ನು ಮೂವ್ ಆಗಲಿಲ್ಲ. ಮತ್ತು ಇನ್ನೊಂದು ಸಲ ಸ್ಟಾರ್ಟ್ ಮಾಡಿಕೊಟ್ರು. ಮತ್ತೆ ಅದೇ ಥರ ಆಫ್ ಆಯಿತು. ಮತ್ತು ಅಲ್ಲಿದ್ದವರೆಲ್ಲ ಸ್ವಲ್ಪ ಬಂದು ಲೈಕ್ ನೋಡಿದ್ರು ಏನು ಪ್ರಾಬ್ಲಮ್ ಆಗಿದೆ ಅಂತ. ಏನೋ ಕರೆಂಟ್ ಪಾಸ್ ಆಗ್ತಿಲ್ಲ, ಗ್ಯಾರೇಜಿಗೆ ತೊಗೊಂಡೋಗಿ ಅಂತ ಹೇಳಿದ್ರು. ಅದಾದಮೇಲೆ ಏನು ಮಾಡಿದ್ವಿ, ನಾವು ಗ್ಯಾರೇಜ್ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ಕಾಯಿಲ್ ಹೋಗಿದೆ, ಹೊಸ್ದಾಗಿ ಹಾಕಬೇಕು, ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ನನಗಿನ್ನ ತುಂಬ ಬೇಜಾರಾಯಿತು, ಏನಪ್ಪ ಹೀಗಾಗೋಗ್ತಲ್ಲ ಅಂತ ಹೇಳಿ. ಇನ್ನು ಏನು ಮಾಡೋದು ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರಿಗೆ ಫೋನ್ ಮಾಡಿದೆ. ಯಾಕಂದರೆ ನಮ್ಮ ಅವ್ವನೂರಿಗೆ ಹತ್ರ ಇರೋದ್ರಿಂದ ಪರಿಚಯ ಇರ್ತಾರೆ ಅಂತ ಹೇಳಿ ಕರೆಸ್ದೆ. ಹೇಗೋ ನಮ್ಮ ಚಿಕ್ಕಪ್ಪ ಅವ್ರಿಗೆ ಅವ್ರ ಪರಿಚಯ ಇದ್ರಂತೆ. ಅವರು ಯಾವುದಾದ್ರೂ ಇದ್ದರೆ ಹಾಕಪ್ಪ ಅಂತ ಹೇಳಿದ್ರು. ಇನ್ನು ಯಾವುದೋ ಗಾಡಿಗೆ ತಂದಿದ್ದಂಥ ಕಾಯಿಲ್ನ ನಮ್ಮ ಗಾಡಿಗೆ ಹಾಕ್ಕೊಟ್ರು. ಇದಕ್ಕೆ ಅನಿಸುತ್ತೆ ಅಪ್ಪ ಗಾಡಿ ತೊಗೊಂಡೋಗ್ಬೇಡಿ ಅಂತ ಹೇಳ್ತಾ ಇದ್ದಿದ್ದು.
ಈ ರೀತಿಯಾಗಿ ಒಂದು 2-3 ಸಲ ಪ್ರಾಬ್ಲಮ್ ಆಗಿತ್ತಂತೆ ಮಧ್ಯೆ ಅದಕ್ಕಾಗಿ ತೊಗೊಂಡೋಗ್ಬಿಡಿ ಅಂತ ಹೇಳ್ತಿತ್ತು ಅನಿಸುತ್ತೆ. ನಾವು ಏನು ಅಂದ್ಕೊಂಡ್ವಿ ಆ ಥರ ಏನೂ ಆಗಲ್ಲ ಅಂತ ಹೇಳಿ ಅಂದ್ಕೊಂಡು ಬಂದ್ವಿ. ಆದರೆ ಈ ರೀತಿಯಾಗಾಯಿತು, ಏನೂ ಮಾಡೋಕ್ಕಾಗಲ್ಲ. ಬಟ್ ಬೇಜಾರೇನಿಲ್ಲ, ಒಂದು ಬ್ಯೂಟಿಫುಲ್ ಮೆಮೊರಿ, ಹಾಗೆಯೇ ಜೀವನದಲ್ಲಿ ಒಂದು ಪಾಠ ಅಂತ ಆಯಿತು. ಯಾಕಂದರೆ ಯಾವಾಗಲೂ ಅಷ್ಟೇ ಸಮಸ್ಯೆಗಳಾಗಲಿ ಸಂತೋಷಗಳಾಗಲಿ ಹೇಳಿಬಿಟ್ಟು ಬರಲ್ಲ, ಅದು ಬಂದಾಗ ಅನುಭವಿಸ್ಬೇಕಲ್ವ. ಮತ್ತು ಸಮಸ್ಯೆಗಳು ಬಂದಾಗ ಅದನ್ನು ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ಬೇಕಲ್ವ. ಆ ರೀತಿಯಾಗಿ ನಾವೇನು ಮಾಡಿದ್ವಿ, ಸದ್ಯ ರೆಡಿ ಆಯಿತು ಗಾಡಿ. ಇನ್ನು ನನ್ನ ಮಗಳಂತೂ ತುಂಬ ಖುಷಿ ಆಗಿಬಿಟ್ಟಿದ್ಲು. ಯಾಕಂದರೆ ಇನ್ನು ಅವ್ವ ಮನೆಗೆ ಇನ್ನೂ ಹತ್ರ ಇದೆಯಲ್ಲ, ಈ ಗಾಡಿ ಎಲ್ಲ ಹಾಳಾಗ್ಬಿಟ್ರೆ ಮತ್ತೆ ಅವ್ವನೂರಿಗೆ ಹೋಗ್ತೀವಲ್ವ ಅಂತ ಹೇಳಿ ಖುಷಿಯಾಗಿದ್ಲು. ಅದು ಗಾಡಿ ಸ್ಟಾರ್ಟ್ ಆದಮೇಲೆ ಫುಲ್ ಬೇಜಾರಾಗಿಬಿಟ್ಲು. ಮತ್ತು ರೆಡಿಯಾಗಿ ನಿಂತ್ಕೊಂಡ್ಲು. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಲೇಬೇಕು, ಇವ್ರು ಹೇಗೆ ಇದ್ದರೂ ಬಿಡಲ್ಲ, ನಾನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಇನ್ನು ಮನೇನ ರೀಚ್ ಆದಮೇಲೆ ಅಲ್ಲಿ ಸ್ವಲ್ಪ ರೆಡಿಯಾಗಿ ಇನ್ನು ಅಪ್ಪನ ಹತ್ರ ಡ್ರಾಪ್ ಹಾಕಿಸ್ಕೊಂಡು ಬಸ್ ಸ್ಟಾಪ್ಗೆ ಹೋಗಿದ್ದಾಯಿತು. ಬಸ್ಸಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾಯಿತು. ಇನ್ನು ರೈಲ್ವೆ ಸ್ಟೇಷನ್ನಲ್ಲಂತೂ ತುಂಬ ಜನ ಇದ್ದರು. ಯಾಕಂದರೆ ವೀಕೆಂಡ್ಸ್ ಆಗಿದ್ದರಿಂದ ತುಂಬ ರಶ್ ಇತ್ತು. ಲಾಸ್ಟ್ ಟೈಮು ಕೂಡ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ 2 ಟ್ರೈನ್ ಮಿಸ್ ಆಗಿತ್ತು. ಹೌದು. ವೀಕೆಂಡ್ಸ್ ಆಗಿರೋದ್ರಿಂದ ಟ್ರೈನ್ಗೂ ಕೂಡ ತುಂಬಾ ಜನ ಇದ್ದರು. ಹೀಗೋ ಹಾಗೋ ಹೀಗೋ ಅಡ್ಜಸ್ಟ್ ಮಾಡಿಕೊಂಡು ಟ್ರೈನ್ ಹತ್ಕೊಂಡು ಆರಾಮಾಗಿ ಬೆಂಗಳೂರು ರೀಚ್ ಆಗಿದ್ದಾಯಿತು. ಇದಾಗಿತ್ತು ನನ್ನ ಒಂದು ಬ್ಯೂಟಿಫುಲ್ ವಿಡಿಯೋ. ಧನ್ಯವಾದಗಳು. जाने वाली गोल गुंबद एक्सप्रेस वया